ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನಲ್ಲಿಕಾಯಿ ಎಣ್ಣೆ ಅಂದರೆ ಅಯ್ಯೋ ತುಂಬ ಕಷ್ಟ ಮಾಡೋದು ಅಂದ್ಕೋಬೇಡಿ, ತುಂಬಾ ಈಸಿ ಇದೆ ನಲ್ಲಿಕಾಯಿ ಎಣ್ಣೆ ಮಾಡೋದು. ತುಂಬ ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನಲ್ಲಿಕಾಯಿ ಎಣ್ಣೆನ ನಮ್ಮ ಕೂದಲಿಗೆ ಹಚ್ಚುವುದರಿಂದ ಏನೇನು ಉಪಯೋಗ ಇದೆ ಮತ್ತು ನ್ಯಾಚುರಲ್ ಆಗಿ ಮನೆಯಲ್ಲಿಯೇ ನಲ್ಲಿಕಾಯಿ ಎಣ್ಣೆನ ಫಾಸ್ಟಾಗಿ ಹೇಗೆ ತಯಾರು ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನಲ್ಲಿಕಾಯಿ ಕೂದಲಿಗೆ ತುಂಬಾ ಒಳ್ಳೆಯದು. ಕೂದಲು ಉದ್ದಾಗಿ ದಪ್ಪವಾಗಿ ಸ್ಟ್ರಾಂಗ್ ಆಗಿ ಬೆಳಿಬೇಕು ಅಂದರೆ ನಲ್ಲಿಕಾಯಿ ಎಣ್ಣೆ ತುಂಬ ಉಪಯೋಗಕ್ಕೆ ಬರುತ್ತೆ. ಈಗ ತುಂಬ ಜನಕ್ಕೆ ಹೇರ್ ಫಾಲ್ ಆಗ್ತಿರುತ್ತಲ್ಲ, ಅದು ಕಂಟ್ರೋಲಿಗೆ ಬರುತ್ತೆ. ಈ ನಲ್ಲಿಕಾಯಿ ಎಣ್ಣೆ ಹಾಕೋದ್ರಿಂದ ಜೆಂಟ್ಸಿಗಾಗಲಿ ಮತ್ತು ಲೇಡೀಸಿಗಾಗಲಿ ವಯಸ್ಸಿಗಿಂತ ಮುಂಚೆ ವೈಟ್ ಹೇರ್ ಆಗ್ತಾ ಇರುತ್ತಲ್ಲ, ಅದು ಕಂಟ್ರೋಲಿಗೆ ಬರುತ್ತೆ. ವೈಟ್ ಹೇರ್ ಬೇಗ ಆಗೋದಿಲ್ಲ, ಅದರಲ್ಲೂ ಮಕ್ಕಳಿಗೆ ಬಾಲೆನೆರೆ ಆಗೋದನ್ನು ತಪ್ಪಿಸ್ಬೋದು. ಒಂದು ವೇಳೆ ಮಕ್ಕಳಲ್ಲಿ ಈಗಾಗಲೇ ವೈಟ್ ಹೇರ್ ಆಗ್ತಾ ಇದ್ರೆ ಅದು ಬ್ಲ್ಯಾಕ್ ಹೇರಿಗೆ ಟರ್ನ್ ಆಗುತ್ತೆ. ನಲ್ಲಿಕಾಯಿ ಎಣ್ಣೆಗೆ ಅಷ್ಟೊಂದು ಶಕ್ತಿ ಇದೆ. ಡೈಲಿ ನಲ್ಲಿಕಾಯಿ ಎಣ್ಣೆನ ಅವ್ರು ಹಾಕ್ತಾ ಬರಬೇಕು. ನಲ್ಲಿಕಾಯಿ ಎಣ್ಣೆ ಹಾಕ್ತಾ ಬಂದರೆ ಹೊಟ್ಟಾಗೋದಿಲ್ಲ. ಒಂದು ವೇಳೆ ಈಗಾಗಲೇ ಹೊಟ್ಟಾಗಿದ್ದರೆ ಅವರು ಡೈಲಿ ನಲ್ಲಿಕಾಯಿ ಎಣ್ಣೆ ಹಾಕ್ತಾ ಬಂದರೆ ಹೊಟ್ಟು 100ಕ್ಕೆ 100ರಷ್ಟು ಕಡಿಮೆ ಆಗುತ್ತೆ. ಅದರಲ್ಲೂ ಈ ಚಳಿಗಾಲದಲ್ಲಿ ಎಲ್ಲರಿಗೂ ಬೇಗ ಹೊಟ್ಟಾಗ್ತಿರುತ್ತೆ. ಅವರು ಅಟ್ಲೀಸ್ಟ್ ವಾರದಲ್ಲಿ 2 ಸಲನಾದರೂ ನಲ್ಲಿಕಾಯಿ ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡೋದ್ರಿಂದ ಹೊಟ್ಟು ಕಂಟ್ರೋಲಿಗೆ ಬರುತ್ತೆ. ಈ ನಲ್ಲಿಕಾಯಿ ಎಣ್ಣೆ ಹಾಕೋದ್ರಿಂದ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ತಲೆಯಲ್ಲಿ ಇಚ್ಚಿಂಗ್ ಆಗ್ತಾ ಇರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತೆ ಕೆಲವೊಂದು ಇನ್ಫೆಕ್ಷನ್ ಇಂದ ತಲೆಯಲ್ಲಿ ವೈಟ್ ಪ್ಯಾಚಸ್ಗಳಾಗಿರುತ್ತೆ, ಅಂದರೆ ಆ ಜಾಗದಲ್ಲಿ ಹೇರ್ ಇರೋದೇ ಇಲ್ಲ, ಬರ್ತಾ ಬರ್ತಾ ಜಾಸ್ತಿನೇ ಆಗುತ್ತೆ. ಅಂಥವ್ರು ಈ ನಲ್ಲಿಕಾಯಿ ಎಣ್ಣೆನ ಅಪ್ಲೈ ಮಾಡ್ತಾ ಬಂದರೆ ಫಂಗಲ್ ಇನ್ಫೆಕ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಆ ರೀತಿ ಪ್ಯಾಚಸ್ ಎಲ್ಲ ಕಡಿಮೆ ಆಗಿಬಿಟ್ಟು ಮತ್ತೆ ಅಲ್ಲಿ ಹೇರ್ ಗ್ರೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಲ್ಲಿಕಾಯಿ ಎಣ್ಣೆ ಹಾಕೋದ್ರಿಂದ ಹೇರ್ ಫಾಲ್ ಪ್ರಿವೆಂಟ್ ಮಾಡುತ್ತೆ, ಮತ್ತೆ ಹೇರ್ ಗ್ರೋ ಚೆನ್ನಾಗಾಗುತ್ತೆ, ಮತ್ತೆ ಹೇರ್ ತಿಕ್ಕಾಗಿ ಬೆಳೆಯುತ್ತೆ. ಮತ್ತೆ ಈ ನಲ್ಲಿಕಾಯಿ ಎಣ್ಣೆ ಹಾಕೋದ್ರಿಂದ ಹೇರ್ ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ, ಮತ್ತೆ ಹೇರ್ ಸಿಲ್ಕಿಯಾಗಿ ಬೆಳೆಯುತ್ತೆ. ನಲ್ಲಿಕಾಯಿ ಇವಾಗ ಸೀಸನ್ನು, ಈ ಸೀಸನಲ್ಲೇ ನೀವು ನಲ್ಲಿಕಾಯಿ ಎಣ್ಣೆ ಮಾಡಿಟ್ಕೊಂಡ್ರೆ ವರ್ಷವಿಡೀ ನಲ್ಲಿಕಾಯಿ ಎಣ್ಣೆನ ನೀವು ಪ್ರಿಸರ್ವ್ ಮಾಡಿ ಇಟ್ಕೋಬೋದು, ಹಾಳಾಗೋದೇ ಇಲ್ಲ. ಹೊರಗಡೆನೇ ಇಟ್ಕೋಬೋದು ಆರಾಮಾಗಿ. ನೋಡಿ, ಇವಾಗ ನೀವು ಎಲ್ಲಿ ಮಾರ್ಕೆಟಲ್ಲಿ ಹೋದ್ರೂ ನಲ್ಲಿಕಾಯಿ ಸಿಗುತ್ತೆ. ಯಾಕಂದರೆ ಈಗ ದೀಪಾವಳಿ, ತುಳಸಿ ಕಾರ್ತಿಕೆಗೆ ನಲ್ಲಿಕಾಯಿ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ. ನಿಮ್ಗೆ ಇವಾಗ ಸೀಸನ್ನು, ನೀವು ಯಾವುದೇ ಮಾಲ್ಗಳಿಗೆ ಹೋದ್ರೂ ನಲ್ಲಿಕಾಯಿ ಸಿಗುತ್ತೆ. ಆದಷ್ಟು ಬೆಟ್ಟದ ನಲ್ಲಿಕಾಯಿ ಅಂದರೆ ನಾಟಿ ನಲ್ಲಿಕಾಯಿ ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ, ಅದನ್ನೇ ಸೆಲೆಕ್ಷನ್ ಮಾಡ್ಕೊಳ್ಳಿ. ಯಾಕಂದರೆ ಅದರಲ್ಲೇ ನಮಗೆ ಪ್ಯೂರ್ ಆದಂಥ ನಲ್ಲಿಕಾಯಿ ಎಣ್ಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡಿ, ನಲ್ಲಿಕಾಯಿನ ನಾನು ಈ ಥರ ಹೆಚ್ಕೊಳ್ತಾ ಇದ್ದೀನಿ, ಪೀಸಾಗಿ ಹೆಚ್ಕೊಳ್ಳಿ. ಈ ನಲ್ಲಿಕಾಯಿ ಹೇರ್ ಗ್ರೋ ಆಗಲಿಕ್ಕೆ ತುಂಬಾ ಒಳ್ಳೆ ಫುಡ್ಡು, ಅಂದರೆ ಹೇರಿಗೆ ತುಂಬ ಒಳ್ಳೆ ಫುಡ್. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ, ಫಾಸ್ಫರಸ್ ಮತ್ತು ಐರನ್ ತುಂಬಾ ಇದೆ, ಕ್ಯಾಲ್ಶಿಯಂ ಇದೆ. ಇದೆಲ್ಲ ಒಳ್ಳೆ ನ್ಯೂಟ್ರಿಯೆಂಟ್ಸ್. ಡೈರೆಕ್ಟಾಗಿ ನಾವು ನಲ್ಲಿಕಾಯಿ ಎಣ್ಣೆ ಹಾಕೋದ್ರಿಂದ ಕೂದಲಿಗೆ ಒಳ್ಳೆ ಫುಡ್ ಸಿಕ್ಕಂಗಾಗುತ್ತೆ. ಇವಾಗ ನೋಡಿ, ಈ ನಲ್ಲಿಕಾಯಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಅಂದರೆ ತುಂಬ ನೈಸ್ ಏನು ಬೇಡ, ಸ್ವಲ್ಪ ತರಿ ಆದರೆ ಸಾಕು. ತುಂಬ ಈಸಿ ಇದೆ ಮೆಥಡು, ಹೆದ್ರಕ್ಕೆ ಹೋಗಬೇಡಿ. ತುಂಬ ಕಷ್ಟನೇನೋ ನಲ್ಲಿಕಾಯಿ ಎಣ್ಣೆ ಮಾಡೋದು ಅಂಥೇಳಿ, ತುಂಬ ಈಸಿ ಇದೆ. ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡ್ರಾಯ್ತು ಅಷ್ಟೇ. ನೋಡಿ, ಇವಾಗ ನಾನು ಮಿಕ್ಸಿ ಮಾಡ್ತೀನಿ ಇದನ್ನು. ಇಲ್ಲಿ ನಾನು 7ರಿಂದ 8 ನಲ್ಲಿಕಾಯಿ ತೊಗೊಂಡಿದ್ದೀನಿ. ನಾವು ಮಾರ್ಕೆಟಲ್ಲಿ ಆಮ್ಲ ತೈಲ ಅಂತ ತೊಗೊತೀವಿ, ಅದಷ್ಟೆಲ್ಲ ಪ್ಯೂರ್ ಇರೋದಿಲ್ಲ. ನೀವು ಡೈರೆಕ್ಟಾಗಿ ಮನೇಲಿ ಮಾಡಿಕೊಂಡ್ರೆ ಒಳ್ಳೆ ಪ್ಯೂರ್ ಆದಂಥ ನ್ಯಾಚುರಲ್ ಆದಂಥ ನಲ್ಲಿಕಾಯಿ ಎಣ್ಣೆನ ತಯಾರು ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಈ ಥರ ಮಿಕ್ಸಿ ಮಾಡಿದ್ದೀನಿ. ಇಷ್ಟಾದರೆ ಸಾಕು, ತುಂಬ ನೈಸ್ ಏನು ಬೇಡ. ನೋಡಿ, ಇಷ್ಟಾದರೆ ಸಾಕು, ತರಿ ಇದ್ದರೆ ಸಾಕು. ಈ ನಲ್ಲಿಕಾಯಿ ಎಣ್ಣೆನ ಕೊಬ್ಬರಿ ಎಣ್ಣೆಲೂ ಮಾಡ್ಕೋಬೋದು, ಎಳ್ಳೆಣ್ಣೆನೂ ಮಾಡ್ಕೋಬೋದು. ಯಾರಿಗೆ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ತಲೆಯಲ್ಲಿ, ಅವರು ಎಳ್ಳೆಣ್ಣೆ ಹಾಕಿ ನಲ್ಲಿಕಾಯಿ ಎಣ್ಣೆನ ಮಾಡ್ಕೊಳ್ಳಿ. ಇನ್ನು ಹೇರ್ ಫಾಲ್ ಆಗದೆ ಇರೋ ಹಾಗೆ, ಹೇರ್ ತಿಕ್ಕಾಗಿ ಲಾಂಗಾಗಿ ತಲೆಯಲ್ಲಿ ಯಾವುದೇ ಇನ್ಫೆಕ್ಷನ್ ಇಲ್ಲ ಅಂದವರು ಕೊಬ್ಬರಿ ಎಣ್ಣೆ ಮಾಡಿಕೊಂಡ್ರೆ ಅದು ತುಂಬ ಒಳ್ಳೆಯದು. ಬೇಕಾದರೆ ನೀವು ಎಳ್ಳೆಣ್ಣೆನೂ ಯೂಸ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನೋಡಿ, 1 ಗ್ಲಾಸಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆನೂ ಕೂದಲಿಗೆ ತುಂಬಾ ಒಳ್ಳೆಯದು, ಎಳ್ಳೆಣ್ಣೆನೂ ತುಂಬ ಒಳ್ಳೆಯದು. ಇವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚಳಿಗಾಲದಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಗಟ್ಟಿ ಇರುತ್ತೆ, ಆದಷ್ಟು ಪ್ಯೂರ್ ಕೊಬ್ಬರಿ ಎಣ್ಣೆನ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. ವರ್ಜಿನ್ ಕೊಬ್ಬರಿ ಎಣ್ಣೆ ಅಂತ ಬರುತ್ತೆ, ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು. ನೋಡಿ, ಈ ತರಿನ ಇದಕ್ಕೆ ಹಾಕ್ತಾ ಇದ್ದೀನಿ. ನಲ್ಲಿಕಾಯಿ ಪುಡಿ ಆಗಿದೆಯಲ್ಲ, ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ. ನೀವು ಇದನ್ನು ಸ್ಟವ್ ಮೇಲೆ ಬಿಸಿ ಮಾಡಬೇಕು ಸ್ವಲ್ಪ, ಯಾಕಂದರೆ ಚೆನ್ನಾಗಿ ನಲ್ಲಿಕಾಯಿ ಸತ್ವ ಬಿಡಬೇಕು. ಆದರೆ ಸ್ಟವ್ ಮೇಲೆ ನೀವು ಡೈರೆಕ್ಟಾಗಿ ಹೈ ಫ್ಲೇಮಲ್ಲಿಟ್ಟು ಕುದಿಸೋ ಹಾಗಿಲ್ಲ, ಲೋ ಫ್ಲೇಮಲ್ಲಿಟ್ಟು 10 ಮಿನಿಟ್ಸ್ ಆದರೂ ಆಗುತ್ತೆ ಇದನ್ನು ಕುದಿಸ್ಲಿಕ್ಕೆ. ನೋಡಿ, ನಿಧಾನವಾಗಿ ಕುದಿಸ್ಬೇಕು. ಇದರಲ್ಲಿ ಏನೂ ಕೆಲಸ ಇಲ್ಲ,
ನಲ್ಲಿಕಾಯಿನ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಬಿಟ್ಟು ಕೊಬ್ಬರಿ ಎಣ್ಣೆಲ್ಲ ಹಾಕಿ ಸ್ಟವ್ ಮೇಲಿಟ್ಟು ತಾಳ್ಮೆಯಿಂದ ಬಿಸಿ ಮಾಡಿದರೆ ಆಯಿತು. ಚೆನ್ನಾಗೆ ಅದು ರೆಡ್ ಕಲರ್ ಬರುತ್ತೆ, ಅಲ್ಲಿವರೆಗೂ ನಾವು ನಲ್ಲಿಕಾಯಿ ಎಣ್ಣೆನ ಕುದಿಸ್ಕೋಬೇಕು. ಇನ್ನು ಇದಕ್ಕೆ ನೀವು ಎಕ್ಸ್ಟ್ರಾ ಬೇಕಾದರೆ ಆ್ಯಡ್ ಮಾಡ್ಕೋಬೋದೇನು, ದಾಸವಾಳದ ಹೂಗಳನ್ನು ಆ್ಯಡ್ ಮಾಡ್ಕೋಬೋದು, ಅಲ್ವೇರಾ ಫ್ರೆಶ್ ಅಲ್ವೇರಾ ಜೆಲ್ ಮನೇಲಿದ್ದರೆ ಆ ಜೆಲ್ಲನ್ನು ತೆಗೆದುಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ದಾಸವಾಳ ಎಲೆ ಮತ್ತು ಕರಿಬೇವಿನ ಎಲೆನೂ ಸಹಿತ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಈ ಕರಿಬೇವಿನ ಎಲೆ ಯಾವಾಗ ಆ್ಯಡ್ ಮಾಡಬೇಕು ಅಂದರೆ ಎಲ್ಲ ಕುದ್ದು ಸ್ಟವನ್ನು ಆರಿಸಿದ ಮೇಲೆ ಕರಿಬೇವಿನ ಎಲೆಗಳನ್ನು ಹಾಕಬೇಕು. ಫಸ್ಟೇ ಹಾಕಿದರೆ ಬೇಗ ಹೊತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ನಿಧಾನವಾಗಿ ಇದೇ ಥರ ನಾವು ಸ್ವಲ್ಪ ಕೈ ಆಡಿಸ್ತಾ ಇರಬೇಕಾಗತ್ತೆ. ನೀವು ಸ್ಟವನ್ನು ಒಂದೇ ಸಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಬಿಟ್ರೆ ನಲ್ಲಿಕಾಯಿ ಸತ್ವ ಬಿಡೋದೇ ಇಲ್ಲ, ಅದೊಂಥರ ಹೊತ್ತಿದ ಥರ ಆಗಿಬಿಡುತ್ತೆ. ಆವಾಗ ಉಪಯೋಗಕ್ಕೆ ಬರೋದಿಲ್ಲ. ನಿಧಾನವಾಗಿ ನಾವು ನೋಡಿ ಈಗ ಕಲರ್ ಬರ್ತಾ ಇದೆ ಅಲ್ವಾ, ಕೇಸರಿ ಕಲರ್ ಆಯಿತು. ಇವಾಗ ಸ್ಟವ್ ಆರಿಸ್ಕೊಬಿಡ್ಬೇಕು ನೋಡಿ, ಸಾಕಿಷ್ಟಂದರೆ ಮತ್ತೆ ಅದು ಆರಿದ ಮೇಲೆ ಸಹಿತ ಮತ್ತೆ ಅದರಲ್ಲಿ ಕುದಿತಾನೇ ಇರುತ್ತೆ, ಅದು ಎಣ್ಣೆ ಹೀಟ್ ಇರುತ್ತಲ್ಲ, ಅದಕ್ಕೋಸ್ಕರ ಇವಾಗ ಆರಿಸ್ಬಿಡಿ. ನೋಡಿ ಈಗ ನಾನು ಸ್ಟವ್ ಆರಿಸಿದ್ದೀನಿ ನೋಡಿ, ಈ ಕಲರ್ ಆಯಿತು. ಬಟ್ ಅಂತ ಚೇಂಜ್ ಆಗೇ ಬಿಡುತ್ತೆ, ಅಂದರೆ ಅಷ್ಟು ಹೀಟ್ ಇರುತ್ತೆ ಎಣ್ಣೆಲಿ. ಆಮೇಲೆ ಆರಿದ ಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ ನೋಡಿ, ಈ ಕಲರ್ ಆಗುತ್ತೆ ಆರಿದ ಮೇಲೆ. ಆದ್ದರಿಂದ ನಲ್ಲಿಕಾಯಿ ಈ ಬ್ಲ್ಯಾಕ್ ಕಲರ್ ಆಗಿದೆ ಅಂದರೆ ಕೂದಲಿಗೆ ತುಂಬಾ ಒಳ್ಳೆಯದು, ಮತ್ತು ವೈಟ್ ಹೇರ್ ಆಗೋದನ್ನು ತಪ್ಪಿಸುತ್ತೆ, ಕೂದಲು ಗಟ್ಟಿ ಆಗಲಿಕ್ಕೆ ತುಂಬಾ ಉಪಯೋಗ. ಈ ಥರ ನೀವು ಸೋಸೋದ್ರಲ್ಲಿ ಫಿಲ್ಟ್ರ್ ಮಾಡ್ಕೊಂಬಿಡಿ. ಇನ್ನೊಂದು, ನೀವು ವೈಟ್ ಬಟ್ಟೆಯಲ್ಲಿ ಸಹಿತ ನೀಟಾಗಿ ಸೋಸ್ಕೋಬೋದು. ನೋಡಿ ಪ್ಯೂರ್ ಆದಂಥ ನಲ್ಲಿಕಾಯಿ ಎಣ್ಣೆ ನಮಗೆ ಸಿಕ್ತು. ತುಂಬ ಈಸಿ ಇದೆ ಇದು ಮೆಥಡ್ ಮಾಡೋದು. ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಆರಾಮಾಗಿ ಪ್ಯೂರ್ ಆದಂಥ ನ್ಯಾಚುರಲ್ ಆಗಿ ಸಿಗುವಂಥ ನಲ್ಲಿಕಾಯಿ ಎಣ್ಣೆನೇ ನಾವು ತಯಾರಿಸ್ಕೋಬೋದು. ಈ ಎಣ್ಣೆಗೆ ನೀವು ಎಕ್ಸ್ಟ್ರಾ ಬೇಕಾದ್ರೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೊಳ್ಬೋದು, ತುಂಬ ಪ್ಯೂರ್ ಅನಿಸಿದರೆ ನೋಡಿ. ಆಮೇಲೆ ಲಾಸ್ಟಲ್ಲಿ ಈ ನಲ್ಲಿಕಾಯಿದು ಸಿಪ್ಪೆ ಸಿಗತ್ತಲ್ಲ, ಇದನ್ನೇ ನೀವು ಒಂದೇ ತಲೆಗೆಲ್ಲ ಅಪ್ಲೈ ಮಾಡಿ ನೀಟಾಗಿ, ಆಮೇಲೆ ಬಾಚಣಿಗೆಲ್ಲಿ ಬಾಚಿಬಿಟ್ರೆ ಎಲ್ಲ ಉದುರು ಹೋಗುತ್ತೆ, ಆಮೇಲೆ ತಲೆ ಸ್ನಾನ ಮಾಡ್ಕೊಳ್ಲಿಕ್ಕೆ ಬರುತ್ತೆ. ಇದನ್ನು ಅಪ್ಲೈ ಮಾಡಿ 2 ಗಂಟೆ ಆಗಬೇಕು. ಅಂದರೆ ನೀವು ನಲ್ಲಿಕಾಯಿ ಎಣ್ಣೆನ ತಲೆಗೆ ಅಪ್ಲೈ ಮಾಡಿ 2 ಗಂಟೆ ಆದಮೇಲೆ ಸ್ನಾನ ಮಾಡಬೇಕು. ನೀವು ಒಂದು ವೇಳೆ ಓವರ್ನೈಟ್ ನಲ್ಲಿಕಾಯಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ತಲೆಗೆ ಯಾವುದಾದ್ರು ಶವರ್ ಕ್ಯಾಪ್ ಅಥವಾ ಪಿಲ್ಲೋಗೆ ಯಾವುದಾದ್ರು ಟವಲನ್ನು ಹಾಕ್ಕೊಂಡ್ಬಿಟ್ಟು ಇಡೀ ನೈಟ್ ನಿಮ್ಮ ತಲೆಯಲ್ಲಿ ಆಯಿಲ್ ಹಾಗೆ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮತ್ತು ಜೊತೆಗೆ ಕಂಡೀಷ್ನರ್ ಆಗಿ ನಿಮ್ಮ ಹೇರ್ ಸ್ಮೂತ್ ಆಗುತ್ತೆ, ಸಿಲ್ಕಿ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ದೊಡ್ಡವರಿಗಾಗಲಿ ಮಕ್ಕಳಿಗಾಗಲಿ ತಲೆಯಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ, ಮತ್ತು ಆಗ್ತಾ ಇರುತ್ತೆ. ಹೇನಂತೂ ಮಕ್ಕಳಿಗೆ ತುಂಬ ಆಗ್ತಾ ಇರುತ್ತೆ. ನೀವು ಈ ನಲ್ಲಿಕಾಯಿ ಎಣ್ಣೆನ ಮಕ್ಕಳಿಗೆ ಹಾಕೋದ್ರಿಂದ ಡೈಲಿ ಮಕ್ಕಳಿಗೆ ಕಡಿಮೆ ಆಗುತ್ತೆ, 100% ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಹೇನು. ನೋಡಿ ನಿಮಗೋಸ್ಕರ ಒಳ್ಳೆ ಹೇರ್ ಆಯಿಲ್ ಹೇಳಿದ್ದೀನಿ. ಮತ್ತೆ ನೀವು ಕೇಳ್ತಾ ಇದ್ರಲ್ಲ ಮೇಡಮ್ ಒಳ್ಳೆ ಸ್ಟ್ರಾಂಗ್ ಆಗಬೇಕು, ಹೇರ್ ಲಾಂಗ್ ಆಗಬೇಕು, ಹೇರ್ ಬೇಗ ಗ್ರೋ ಆಗಬೇಕು, ಮತ್ತು ಬ್ಲ್ಯಾಕ್ ಆಗಬೇಕು ಹೇರ್ ಅನ್ನೋದಕ್ಕೆ ಇದನ್ನು ನೀವು ಈಸಿಯಾಗಿ ಮಾಡ್ಕೋಬೋದು. ಹಾಗಾದರೆ ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಡ್ತೀರಾ ತಾನೇ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಮತ್ತೆ ಭೇಟಿಯಾಗೋಣ ಒಳ್ಳೆ ಸೂಪರ್ ಆದಂಥ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋದೊಂದಿಗೆ. ಚಿಲ್ ದೆನ್ ಟೇಕ್ ಕೇರ್, ಬಾಯ್.